ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಜ್ಞಾನೇಶ್ವರಿ ಗೀತಾಮೃತ ಕೃಷ್ಣ ಪರಮಾತ್ಮನು ಅರ್ಜುನನಿಗೆ ಹೇಳ್ತಾ ಇದ್ದ, ಯಾರು ನನ್ನನ್ನೇ ಸದಾಕಾಲ ಸ್ಮರಿಸ್ತಾ ಇರ್ತಾರೋ ಅವರು ನನ್ನ ರೂಪವನ್ನೇ ಹೊಂದುತ್ತಾರೆ. ಇತರ ಕ್ಷುದ್ರ ದೇವತೆಗಳನ್ನ ಆರಾಧನೆ ಮಾಡುವವರು ಆ ಭೂತಯೋನಿಗಳಲ್ಲಿ ಜನಿಸ್ತಾರೆ ಅಂತ ಇಲ್ಲಿ ಪರಮಾತ್ಮನು ಹೇಳ್ತಾ ಇದ್ದ. ಇನ್ನು ಮರಣಾನಂತರ ಅವರು ಹೋಗುವುದೆಲ್ಲಿಗೆ? ಯಾರು ಪರಮಾತ್ಮನನ್ನು ಧ್ಯಾನ ಮಾಡೋರು ಮರಣಾನಂತರ ಎಲ್ಲಿಗೆ ಹೋಗ್ತಾರೆ ಅಂದರೆ ಅವ್ರು ಅಲ್ಲಿಗೆ ಹೋಗೋದು. ಎಲ್ಲಿಗೆ? ಪರಂಧಾಮಕ್ಕೆ ಹೊರಡ್ತಾರೆ. ಆದ್ದರಿಂದ ತಮ್ಮ ಸಮಸ್ತ ವ್ಯವಹಾರವನ್ನು ಸ್ವಯಂ ನನ್ನ ಸ್ವರೂಪದಲ್ಲಿಯೇ ಅರ್ಪಿಸುವರು. ಯಾರು? ಪರಮಾತ್ಮನನ್ನೇ ಧ್ಯಾನಿಸುವವರು. ನನ್ನ ಯಾಜ್ಞಿಕ ಇಲ್ಲವೇ ಉಪಾಸಕ ಸ್ವರೂಪವನ್ನೇ ಹೊಂದುವರು. ಹೇ ಅರ್ಜುನ, ಆತ್ಮಸ್ವರೂಪದ ಅನುಭವವಾಗದ ಹೊರತು ನಾನು ಯಾರಿಗೂ ಎಂದಿಗೂ ಪ್ರಸನ್ನನಾಗುವುದಿಲ್ಲ. ಏನು ಹೇಳ್ತಾ ಇದೆ ಇಲ್ಲಿ ಪರಮಾತ್ಮ? ಏನು ಹೇಳ್ತಾ ಇದ್ದಾನೆ? ಹೇ ಅರ್ಜುನ, ಆತ್ಮಸ್ವರೂಪದ ಅನುಭವವಾಗದ ಹೊರತು, ಆತ್ಮ ಸಾಕ್ಷಾತ್ಕಾರವಾಗದ ಹೊರತು ನಾನು ಯಾರಿಗೂ ಎಂದಿಗೂ ಪ್ರಸನ್ನವಾಗುವುದಿಲ್ಲ. ಅಂದರೆ ನಾನು ಯಾರಿಗೂ ಕೂಡ ಅರಿವಾಗುವುದಿಲ್ಲ, ತಿಳಿದು ಬರೋದಿಲ್ಲ ಅಂತ ಇಲ್ಲಿ ಪರಮಾತ್ಮ ಹೇಳ್ತಾ ಇದ್ದಾನೆ. ಅದರ ಅರ್ಥ ಏನು? ಜ್ಞಾನ, ಆತ್ಮಜ್ಞಾನ ಆದರೆ ಮಾತ್ರ ಪರಮಾತ್ಮ ಅಂದರೆ ಏನು ಅಂತ ತಿಳಿಲಿಕ್ಕೆ ಸಾಧ್ಯ. ಇಲ್ಲ ಅಂದರೆ ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ. ಆತ್ಮಜ್ಞಾನ ತಿಳಿಬೇಕಾದ್ರೆ ಏನು ಮಾಡಬೇಕು? ಅಂತಃಕರಣ ಶುದ್ಧಿ ಆಗಬೇಕು. ವಾಸನಾಮಯವಾಗಿರುವಂಥ ಅಂತಃಕರಣ ಶುದ್ಧವಾಗಬೇಕು. ವಾಸನಾ ಕ್ಷಯವಾಗಬೇಕು. ವಾಸನಾಕ್ಷಯ ಅಂದ್ರೇನು? ವಾಸನ ಅಂದ್ರೇನು? ಇಲ್ಲಿ ಬಹುಜನ್ಮಗಳಲ್ಲಿ ರೂಢಿಗತವಾಗಿ ಬಂದಿರತಕ್ಕಂಥ ಜರುಗಿ ಹೋದ ಕರ್ಮಗಳ ಆ ಒಂದು ಚಿಂತನೆ ಇರ್ತದಲ್ಲ, ಅದರ ಫಲವನ್ನು ಚಿಂತನೆ ಮಾಡೋದಿರ್ತದಲ್ಲ, ಇದು ಕರ್ಮವಾಗಿ ಮಾರ್ಪಟ್ಟು ಅದು ವಾಸನಾ ಸಂಸ್ಕಾರವಾಗಿ ನಮಗೆ ಅಳವಟ್ಟಿರ್ತದೆ. ಇದು ಏನೇನೂ ಇರಬಾರ್ದು. ಆ ರೀತಿಯಲ್ಲಿ ಬಂದಾಗ ಮಾತ್ರ ನಾವು ಶುದ್ಧ ಅಂತಃಕರಣರಾಗಿ ಜ್ಞಾನವನ್ನು ಸಂಪಾದನೆ ಮಾಡಲಿಕ್ಕೆ ಸಾಧ್ಯ. ಅದನ್ನು ಇಲ್ಲಿ ಪರಮಾತ್ಮ ಹೇಳ್ತಾ ಇದ್ದಾನೆ. ಆತ್ಮಸ್ವರೂಪದ ಅನುಭವವಾಗದ ಹೊರತು ನಾನು ಯಾರಿಗೂ ಎಂದಿಗೂ ಪ್ರಸನ್ನನಾಗುವುದಿಲ್ಲ. ನಾನು ಮತ್ತಾವ ಉಪಾಯದಿಂದಲೂ ಯಾರಿಗೂ ಸಾಧ್ಯವಾಗಲಾರೆನು. ಆತ್ಮ ಸಾಕ್ಷಾತ್ಕಾರವಾಗಬೇಕಾದ್ರೆ ಅಂತಃಕರಣ ಶುದ್ಧಿ ಆಗಬೇಕು. ಆಗ ಆತ್ಮ ಸಾಕ್ಷಾತ್ಕಾರ ಆಗುವುದು. ಆಗ ಪರಮಾತ್ಮ ಅಂದರೆ ಏನು ಅಂತ ಗೊತ್ತಾಗುತ್ತೆ. ಬೇರೆ ಅನ್ಯ ಮಾರ್ಗವೇ ಇಲ್ಲ. ವಾಮಾಚಾರದ ಮಾರ್ಗಗಳೆಲ್ಲ ಅದರಿಂದೆಲ್ಲ ಪರಮಾತ್ಮನನ್ನು ತಿಳಿಲಿಕ್ಕಾಗೋದಿಲ್ಲ. ಅದರಿಂದ ಈ ರೀತಿಯಲ್ಲಿಯೇ ಬರಬೇಕು. ಈ ವಿಷಯಗಳಲ್ಲಿ ನನ್ನ ಜ್ಞಾನವನ್ನು ಕುರಿತು ಗರ್ವಿಸುವವರನ್ನು ಅಜ್ಞಾನಿ ಎಂದು ತಿಳಿ. ತನ್ನ ದೊಡ್ಡತನವನ್ನು ತೋರಿಸುವವನಿಗೆ ಯಾವುದೋ ಲೋಪವು ಮತ್ತು ಅಪರಿಪಕ್ವತೆಯು ಉಂಟೆಂದು ತಿಳಿ. ಇಲ್ಲೇನು ಹೇಳ್ತಾ ಇದ್ದಾರೆ? ತನ್ನನ್ನು ತಾನು ದೊಡ್ಡವನು ಅಂತ ಯಾರಾದರೂ ಅಂದ್ಕೊಳ್ತಾ ಇದ್ದರೆ ಅವನು ಅಜ್ಞಾನಿ. ಅವನಿಗೇನು ತಿಳಿದಿಲ್ಲ ಅಂತಲೇ ತಿಳ್ಕೋಬೇಕು. ತನ್ನ ತಿಳಿದಂಥ ಜ್ಞಾನಿ ನೀರವ ಮೌನವನ್ನು ಅನುಭವಿಸ್ತಾನೆ. ಆತ್ಮಸುಖದಲ್ಲಿ ರಮಿಸ್ತಾ ಇರ್ತಾನೆ. ಅವನು ಅಭಿಮಾನಪೂರ್ವಕವಾಗಿ ನಾನು ಪೂರ್ಣನಾದನೆಂದು ಹೇಳುವಾತನಲ್ಲಿ ಲೇಷ ಮಾತ್ರವೂ ಮಹತ್ವವಿಲ್ಲವೆಂದು ತಿಳಿ. ನಾನು ಪೂರ್ಣಜ್ಞಾನಿಯಾಗಿದ್ದೀನಿ, ಎಲ್ಲವನ್ನ ತಿಳ್ಕೊಂಡಿದ್ದೀನಿ ಅಂತ ಯಾರು ತನ್ನನ್ನು ತಾನು ಅಭಿಮಾನದಿಂದ ಹೇಳ್ಕೊಳ್ತಾನೋ ಅವನು ಲೇಷ ಮಾತ್ರವೂ ಮಹತ್ವ ಇಲ್ಲ. ಲೇಷ ಮಾತ್ರವೂ ಕಿಂಚಿತ್ತು ಏನು ಪ್ರಯೋಜನ ಇಲ್ಲ ಅವನು ಅಂತಲೇ ತಿಳ್ಕೊಳ್ಳಿ. ಇದೇ ಪ್ರಕಾರ ಹೇ ಅರ್ಜುನ, ಯಾರು ತಮ್ಮ ಯಜ್ಞಯಾಗಾದಿಗಳನ್ನು ಕುರಿತಾಗಲಿ ಅಥವಾ ತಪಸ್ಸನ್ನು ಕುರಿತಾಗಲಿ ಹೆಮ್ಮೆ ಪಡುವರೋ ಅವನ ಸಮಸ್ತ ಕರ್ಮಗಳಿಗೆ ತೃಣ ಮಾತ್ರವೂ ಉಪಯೋಗವಿಲ್ಲವೆಂದು ತಿಳಿ. ಇದು ಈ ಸಾಧನೆಯನ್ನು ಮಾಡ್ತಾ ಮಾಡ್ತಾ ಏನಾಗುತ್ತೆ ಅಂದರೆ ಯಜ್ಞಯಾಗಾದಿಗಳ ಕುರಿತಾಗಲಿ ಅಥವಾ ತಪಸ್ಸನ್ನು ಕುರಿತಾಗಲಿ ಹೆಮ್ಮೆ ಪಡ್ತಾರೆ ಕೆಲವರು. ನಾನು ಇಷ್ಟು ವರ್ಷದಿಂದ ಆಚರಣೆ ಬಂದಿದ್ದೀನಿ ಈ ಕಾರ್ಯವನ್ನು, ಇಷ್ಟು ವರ್ಷದಿಂದ ಈ ವ್ರತ ನಿಯಮಗಳನ್ನ ಬಂದಿದ್ದೀನಿ, ನಾನೇನು ಸುಮ್ಮನೆ ಮಾಡಿಲ್ಲ, ಕಷ್ಟಪಟ್ಟು ಮಾಡಿದ್ದೀನಿ, ಅದಕ್ಕಾಗಿ ಶರೀರವನ್ನು ಇಷ್ಟು ದಂಡಿಸಿದ್ದೀನಿ, ಇವೆಲ್ಲ ಹೇಳ್ಕೊಳ್ಳೋದು ಉಂಟು. ಆದರೆ ಪರಮಾತ್ಮ ಏನು ಹೇಳ್ತಾ ಇದ್ದಾನೆ ಇಲ್ಲಿ? ತೃಣ ಮಾತ್ರವೂ ಉಪಯೋಗವಿಲ್ಲ. ಯಾಕೆ? ಇದು ಅಹಂಭಾವವನ್ನು ಬಿಂಬಿಸ್ತದೆ. ನಾನು 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 ಅಂತ. ಇಲ್ಲಿ ನಾನೆನ್ನುವುದಕ್ಕೆ ಅವಕಾಶವೇ ಇಲ್ಲ. ಇನ್ನೊಂದಿದೆ, ನಾನೆಂಬುದೊಂದುಂಟು, ಅದೇನು ತಿಳಿಯಮ್ಮ ಅಂತ. ಆ ನಾನುವನ್ನು ತಿಳಿಬೇಕೆ ಹೊರತು ಈ ನಾನುವನ್ನು, ಶರೀರದ ವ್ಯಾಪ್ತಿಗೆ ಒಳಪಟ್ಟ ನಾನುವನ್ನು ಅಂದ್ಕೊಂಡ್ರೆ ಅದು ಯಾವ ಪ್ರಯೋಜನಕ್ಕೂ ಬರೋದಿಲ್ಲ. ಜ್ಞಾನ ಸ್ಥಿರೀಕರಣದಲ್ಲಿ ವೇದಗಳಿಗಿಂತಲೂ ಸಾಮರ್ಥ್ಯವುಳ್ಳ ಮತ್ತೊಂದು ಸಾಧನ ಉಂಟೆ? ಜ್ಞಾನ ಸ್ಥಿರೀಕರಣ ಮಾಡೋದರಲ್ಲಿ ವೇದಗಳಿಗಿಂತಲೂ ಸಾಮರ್ಥ್ಯವುಳ್ಳ ಮತ್ತೊಂದು ಸಾಧನ ಉಂಟೆ? ನೀವೇ ವಿಚಾರ ಮಾಡಿ ಹೇಳಿ.
ನೀನೇ ವಿಚಾರ ಮಾಡಿ ಹೇಳು ಅರ್ಜುನ ಅಂತ ಕೇಳ್ತಾ ಇದ್ದಾನೆ ಪರಮಾತ್ಮ. ವಾಗ್ಮಿತೆಯಲ್ಲಿ ಸಹಸ್ರ ಬಾಯಿಯುಳ್ಳವನಾದ ಆದಿಶೇಷನಿಗಿಂತಲೂ ಹೆಚ್ಚಾದ ಕುಶಲತೆಯುಳ್ಳವನಾರು. ಆದಿಶೇಷನಿಗೆ 1000 ಬಾಯಿಗಳಿರ್ತವೆ, ಆದರೆ ಅವನಿಗಿಂತಲೂ ಹೆಚ್ಚಾಗಿ ಹೇಳಬಲ್ಲವರು ಯಾರಿದ್ದಾರೆ? ಇಲ್ಲ. ಈ ರೀತಿಯಲ್ಲಿ ಅಂದರೆ ಅಂತಹ ಆದಿಶೇಷನೂ ಸಹ ನನ್ನ ಹಾಸಿಗೆ ಕೆಳಗೆ ಅಡಗಿದ್ದಾನೆ ಮತ್ತು ವೇದಗಳು ಸಹ ನನ್ನ ಸ್ವರೂಪವನ್ನು ಇದ್ದಂತೆಯೇ ವರ್ಣಿಸುವುದಕ್ಕೆ ಗಾಬರಿಗೊಂಡು ನೇತಿ ನೇತಿ ಎಂದು ಹೇಳಿ ಆಚೆಗೆ ತೊಲಗುವು. ಇಲ್ಲಿ ಆದಿಶೇಷ ಅಂದರೆ ಯಾವುದು? ಪ್ರಾಣವಾಯು. ಈ ಪ್ರಾಣವಾಯು ಕೂಡ ಪರಮಾತ್ಮನನ್ನು ಕುರಿತಾಗಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ? ಆ ಪ್ರಾಣವಾಯು ಏನಾಗಿದೆ? ಪರಮಾತ್ಮನಿಗೆ ಹಾಸಿಗೆಯಾಗಿದೆ. ಇನ್ನು ವೇದಗಳು ಕೂಡ ಏನು ಮಾಡ್ತಾ ಇದ್ದಾವೆ? ಪರಮಾತ್ಮನನ್ನು ಹೊಗಳ್ಲಿಕ್ಕೆ ನೇತಿ ನೇತಿ ಇದಲ್ಲ ಇದಲ್ಲ ಅಂತೇಳಿ ಅವು ಹೇಳಿ ಆಚೆಗೆ ತೊಲಗುವು. ಈ ವಿಷಯದಲ್ಲಿ ಸನಕಾದಿ ಜ್ಞಾನಿಗಳು ಸಹ ಹುಚ್ಚರು ಮತ್ತು ಸ್ತಂಭೀಭೂತರಾದರು. ಸನಕ ಸನಂದ ಸನತ್ಕುಮಾರ ಈ ಬ್ರಹ್ಮಮಾನಸ ಪುತ್ರರು ಇವರು ಕೂಡ ದೊಡ್ಡ ಜ್ಞಾನಿಗಳು. ಅವರೂ ಕೂಡ ಸ್ತಂಭೀಭೂತರಾಗಿಬಿಟ್ರಂತೆ ಪರಮಾತ್ಮನ ಕುರಿತಾಗಿ ಹೇಳುವುದಕ್ಕೆ. ತಪಸ್ಸನ್ನು ಕುರಿತು ಯೋಚಿಸಿದರೆ ಶೂಲಪಾಣಿಯಾದ ಶಂಕರನ ಸಮಾನವಾಗಿ ಕಠೋರ ತಪಸ್ಸನ್ನು ಮಾಡುವವನಾರು? ಈ ಶೂಲಪಾಣಿಯಾದ ಈಶ್ವರ ಶಿವ ಇರ್ತಾನಲ್ಲ, ಅವನಿಗಿಂತಲೂ ದೊಡ್ಡ ತಪಸ್ಸನ್ನು ಮಾಡುವಂಥ ದೊಡ್ಡ ತಪಸ್ವಿಗಳು ಯಾರೂ ಇಲ್ಲ. ಆದರೆ ಅಂತಹ ತಾಪಸ ಶ್ರೇಷ್ಠನಾದ ಶಂಕರನು ಸಹ ತನಗಿರುವ ಅಭಿಮಾನವ ಎಲ್ಲವನ್ನು ತೊರೆದು ನನ್ನ ಪಾದತೀರ್ಥವನ್ನು ತನ್ನ ಮಸ್ತಕದಲ್ಲಿ ಧರಿಸುವನು. ಅಂದರೆ ಅರ್ಥ ಏನು? ನನ್ನ ಪಾದತೀರ್ಥವನ್ನು ತನ್ನ ಮಸ್ತಕದಲ್ಲಿ ಧರಿಸುವನು ಅಂದರೆ ಪರಮಾತ್ಮನ ಸಾಕಾರ ರೂಪಿಯಾದ ವಿಷ್ಣುವಿನ ರೂಪದಲ್ಲಿ ಆ ವಿಷ್ಣುವಿನ ಕಾಲ್ಬೆರಳಿನಲ್ಲಿ ಗಂಗೆ ಜನಿಸಿದಳು ಅಂತ ಒಂದು ಪ್ರತೀತಿ ಕತೆ. ಆ ಗಂಗೆ ಹುಟ್ಟಿದಲ್ಲಿ ಪರಮಾತ್ಮನ ಹೆಬ್ಬೆರಳಿನಲ್ಲಿ. ಅದನ್ನೇ ಹೇಳ್ತಾರೆ ಅದಿಲ್ಲಿ, ನನ್ನ ಪ್ರಸಾದವನ್ನು ಯಾವ ತೀರ್ಥವನ್ನು ಅಭಿಮಾನವನ್ನೆಲ್ಲ ತೊರೆದು ನನ್ನ ಪಾದತೀರ್ಥವನ್ನು ತನ್ನ ಮಸ್ತಕದಲ್ಲಿ ಧರಿಸಿದನು. ಅಂದರೆ ವಿಷ್ಣುವಿನ ಪಾದದಲ್ಲಿ ಹುಟ್ಟಿದ ಗಂಗೆಯನ್ನು ಶಿವನು ಮಸ್ತಕದಲ್ಲಿ ತನ್ನ ತಲೆಯ ಮೇಲೆ ಧರಿಸಿದನು ಅಂತ ಇದರ ಅರ್ಥ. ಸಂಪತ್ತಿನಲ್ಲಿ ಲಕ್ಷ್ಮಿಗೆ ಸಾಟಿ ಯಾರು? ಲಕ್ಷ್ಮಿ ದೊಡ್ಡವಳು ಸಂಪತ್ತಿನಲ್ಲಿ, ಆಯಿತಾ? ಆ ಲಕ್ಷ್ಮಿಯು ನನಗೆ ಸೇವಕಿಯಾಗಿರುವಳು. ಸುರಲೋಕವೇ ಈ ಲಕ್ಷ್ಮಿಯ ಆಟದ ಗೊಂಬೆಯಾಗಿ ಜನರಿಂದ ಅಮರಪುರಿ ಎಂಬುದಾಗಿ ಕರೆಯಲ್ಪಡುತ್ತದೆ. ಇಂತಹ ಸ್ಥಿತಿಯಲ್ಲಿ ಇಂದ್ರ ಮೊದಲಾದ ದೇವಾಧಿಪತಿಗಳು ಆ ಲಕ್ಷ್ಮಿಯ ಆಟದ ಗೊಂಬೆಗಳಲ್ಲವೇ ಎಂದು ಆಕೆಯು ಈ ಆಟದಲ್ಲಿ ಬೇಸರ ಹೊಂದಿ ಆಟದ ಗೊಂಬೆಯನ್ನು ಒಡೆದು ಹಾಕಿದರೆ ಆ ದೇವೇಂದ್ರಾದಿಗಳೆಲ್ಲರೂ ದೀನರಾಗುವರು. ಈ ದೇವಲೋಕ, ಈ ಸುರಲೋಕ ಅಂತೆಲ್ಲ ಏನು ಕರಿತೀವಲ್ಲ, ಇಂದ್ರಾದಿ ದೇವತೆಗಳು ಇರ್ತಕ್ಕಂಥದ್ದು, ಇದು ಲಕ್ಷ್ಮಿ ತನ್ನ ವಿಲಾಸಕ್ಕಾಗಿ ಆಟಕ್ಕೆ ಮಾಡಿಕೊಂಡಿರ್ತಕ್ಕಂಥ ಒಂದು ವ್ಯವಸ್ಥೆ. ಲಕ್ಷ್ಮಿ ಆಟ ಸಾಕುವಂತೇನಾರೋ ಗೊಂಬೆಗಳನ್ನೆಲ್ಲ ಹೊಡೆದಾಕ್ಬಿಟ್ರೆ ಸ್ವರ್ಗಲೋಕ ಎಲ್ಲ ಹಾಳಾಗ್ಬಿಡ್ತದೆ. ಇಂಥ ಸ್ಥಿತಿಯಲ್ಲಿರುವಂಥ ಅಂಥ ಲಕ್ಷ್ಮಿ ನನ್ನ ಸೇವಕಿಯಾಗಿದ್ದಾಳೆ. ಆದರೆ ಜನ ಯಾವುದನ್ನು ಬಯಸ್ತಾ ಇದ್ದಾರೆ? ಸ್ವರ್ಗ ಸುಖವನ್ನು ಬಯಸ್ತಾ ಇದ್ದಾರೆ. ನೋಡಿ ಎಷ್ಟು ಒಂದಕ್ಕೊಂದು ವ್ಯತ್ಯಾಸವನ್ನು ಹೇಳ್ತಾ ಇದ್ದಾರೆ. ಮತ್ತು ಯಾವ ವೃಕ್ಷಗಳನ್ನು ನೋಡುವರೋ ಆ ವೃಕ್ಷಗಳೆಲ್ಲವೂ ಕಲ್ಪವೃಕ್ಷವಾಗುವು. ನನ್ನ ಮನೆಯಲ್ಲಿ ಕೆಲಸ ಮಾಡುವ ಪರಿಚಾರಕಿಯರೆಲ್ಲರೂ ಇಂತಹ ಮಹಿಮೆ ಇರುವಲ್ಲಿ ಯಜಮಾನಿಯಾದ ಈ ಸಿರಿದೇವಿಯಲ್ಲಿ ಎಂತಹ ಮಹಿಮೆ ಇರುವುದೆಂಬುದನ್ನು ಯೋಚಿಸು. ಸ್ವರ್ಗಾದಿ ಲೋಕವನ್ನು ಪಾಲನೆ ಮಾಡ್ತಕ್ಕಂಥ ಇಂದ್ರಾದಿ ದೇವತೆಗಳಲ್ಲೇ ಅಷ್ಟೊಂದು ಶಕ್ತಿ ಇದೆ. ಅವರೆಲ್ಲ ಯಾರು ಅಂದರೆ ಲಕ್ಷ್ಮಿ ಮನೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಪರಿಚಾರಕಿಯರು. ಇನ್ನು ಯಜಮಾನಿಯಾದ ಲಕ್ಷ್ಮಿಯಲ್ಲಿ ಇನ್ನೆಂಥ ಶಕ್ತಿ, ಅದ್ಭುತವಾದ ಶಕ್ತಿ, ಸಿರಿ ಇರಬಾರ್ದು. ಅಂಥ ಸಿರಿ ಲಕ್ಷ್ಮಿಯು ಶ್ರೀರಮಣನ ಸೇವಕಿಯಾಗಿದ್ದಾಳೆ. ಇಲ್ಲಿ ನನ್ನ ಸೇವಕಿಯಾಗಿದ್ದಾಳೆ ಅಂತ ಅಂದರೆ ಇದರ ಅರ್ಥ ಪರಮಾತ್ಮನ ಸೇವಕಿ ಯಾರು ಅಂದರೆ ಪ್ರಕೃತಿ, ಮಾಯಾಶಕ್ತಿ ಅಂತ ಏನು ಕರಿತೀವಲ್ಲ, ಮೂಲ ಮಾಯೆ. ಪರಮಾತ್ಮನ ಆ ಮೂಲ ಮಾಯೆ ಅಂತಕ್ಕಂಥದ್ದೇ ಲಕ್ಷ್ಮಿ. ಆಕೆಯ ಶಕ್ತಿಯಿಂದ ಆವಿರ್ಭವಿಸಿದ ಮಿಕ್ಕೆಲ್ಲ ಜಗತ್ತಿನ ಸಿರಿ ಸಂಪತ್ತುಗಳೆಲ್ಲ ಯಾರ ಮುಷ್ಟಿಯಲ್ಲಿದೆ? ಆ ಲಕ್ಷ್ಮಿಯ ಕೈಯಲ್ಲಿದೆ. ಶ್ರೀರಮಣನು ಯಾರನ್ನ ಅಂಕೆಯಲ್ಲಿ ಇಟ್ಕೊಂಡಿದ್ದಾನೆ? ಆ ಮಾಯೆಯನ್ನು, ಆ ಸಿರಿದೇವಿಯನ್ನು
ತನ್ನ ಅಂಕೆಯಲ್ಲಿ ಇಟ್ಕೊಂಡಿದ್ದಾನೆ, ಅಂದರೆ ದಾಸಿಯನ್ನಾಗಿ ಮಾಡ್ಕೊಂಡಿದ್ದಾನೆ. ಅಂದರೆ ಇಲ್ಲಿ ದಾಸತ್ವದ ಪದ ಬಂದಾಗ ನಾವು ಇನ್ನೇನೇನು ಯೋಚನೆ ಮಾಡೋದಲ್ಲ, ಪರಮಾತ್ಮನ ಶಕ್ತಿ ಕಾರ್ಯವನ್ನು ಮಾಡ್ತದೆ. ಪರಮಾತ್ಮನ ಶಕ್ತಿ ಕಾರ್ಯವನ್ನು ಮಾಡುತ್ತೆ. ಕಾರ್ಯ ಮಾಡೋದ್ರಿಂದ ಅದು ಪ್ರಪಂಚವಾಗಿ ಕಾಣ್ತದೆ. ಶ್ರೀರಾಮಕೃಷ್ಣ ಪರಮಹಂಸರು ಅದನ್ನೇ ಹೇಳ್ತಾ ಇದ್ರು. ಮನೆ ಯಜಮಾನಿ ಎಲ್ಲರಿಗೂ ಕಾರ್ಯಗಳನ್ನ ನೇಮಿಸಿ ಕೊಡಬೇಕಾದವ್ರಿಗೆಲ್ಲ ಏನೇನು ಕೊಡಬೇಕು, ಕಾಸು, ಎಷ್ಟೆಷ್ಟು ದುಡ್ಡು, ಏನೇನು ಕೆಲಸ ನೇಮಿಸ್ಬೇಕು ಎಲ್ಲ ಮಾಡಿ ಮನೆಗೆ ಬಂದು ಮನೆಯೊಳಗೆ ಬಂದು ಮನೆ ಯಜಮಾನಂಗೆ ಹೇಳ್ತಾಳಂತೆ, ಅವ್ರನ್ನ ಆ ಕೆಲಸಕ್ಕೆ ಹಚ್ಚಿದ್ದೀನಿ, ಇವ್ರನ್ನ ಈ ಕೆಲಸಕ್ಕೆ ಹಚ್ಚಿದ್ದೀನಿ, ಅವ್ರಿಗೆ ಅಷ್ಟು ಹಣ ಕೊಟ್ಟಿದ್ದೀನಿ, ಇವ್ರಿಗೆ ಇಷ್ಟು ಹಣ ಕೊಟ್ಟಿದ್ದೀನಿ ಅಂತ. ಯಜಮಾನ ಕಾಲು ನೀಡ್ಕೊಂಡು ಮಂಚದ ಮೇಲೆ ತಾಂಬೂಲವನ್ನು ಮೆಲ್ತಾ ಆಯಿತು ಸರಿ ಅಂತಿದ್ನಂತೆ. ಅಂದರೆ ಕೆಲಸ ಕಾರ್ಯವನ್ನು ಮಾಡುವವಳು ಯಜಮಾನಿ, ಯಾರ ಅಣತಿಯಂತೆ ಯಜಮಾನನ ಅಣತಿಯಂತೆ ಕೆಲಸ ಮಾಡ್ತಾ ಇರ್ತಾಳೆ. ನೋಡೋರ ಕಣ್ಣಿಗೆ ಯಜಮಾನಿದೇ ಆಡಳಿತ ಅನ್ನೋ ಹಂಗೆ ಕಾಣುತ್ತೆ. ಇಲ್ಲಿಯೂ ಕೂಡ ಸಿರಿರಮಣನಾದ ಪರಮಾತ್ಮನು ತಾನು ಕೇವಲ ಸಾಕ್ಷಿ ಮಾತ್ರನಾಗಿರ್ತಾನೆ, ಆದರೆ ಅವನ ಅಣತಿಯಂತೆ ಕೆಲಸ ಮಾಡೋದು ಯಾರು? ಶ್ರೀದೇವಿಯು, ಲಕ್ಷ್ಮಿಯು ಕೆಲಸವನ್ನು ಮಾಡ್ತಾ ಇರ್ತಾಳೆ. ಅಂದರೆ ಮಾಯಾದೇವಿ ಕೆಲಸವನ್ನು ಮಾಡ್ತಾ ಇರ್ತಾಳೆ. ಪ್ರಪಂಚ ಅವಳ ಅಣತಿಯಂತೆ ನಡೀತಾ ಇರ್ತದೆ ಅಂತ ಇಲ್ಲಿ ಮಾತು. ಇಷ್ಟೆಲ್ಲವನ್ನು ಹೇಳಿದ್ದಾರೆ. ಇಂತಹ ಅಲೌಕಿಕ ಸಾಮರ್ಥ್ಯವುಳ್ಳ ಆ ಲಕ್ಷ್ಮೀದೇವಿಯು ಸಹ ನನ್ನ ಮುಂದೆ ಸಾಮಾನ್ಯಳು. ಆದ್ದರಿಂದ ಹೇ ಅರ್ಜುನ, ಇಂತಹ ಮಹಿಮಾನ್ವಿತೆಯಾದ ಲಕ್ಷ್ಮಿಯು ನನ್ನ ಪ್ರಿಯಳಾಗಿ ನನ್ನನ್ನು ಸೇವಿಸುತ್ತಿರುವಳು. ಇಷ್ಟಾದರೂ ನನ್ನ ಅನಂತ ಮಹಿಮೆಗಳಿಗೆ ಮರುಳಾಗಿ ಸ್ವಾಭಿಮಾನವನ್ನು ತೊರೆದಿರುವಳು. ಇಂಥ ಸಿರಿರಮಣೆಯಾದ ಲಕ್ಷ್ಮಿಯು ಕೂಡ ನನ್ನ ಒಂದು ಮಹಿಮೆಯನ್ನು ತಿಳಿದು ಮರಳಾಗಿ ಹೋಗಿದ್ದಾಳೆ. ಆದ್ದರಿಂದಲೇ ನನ್ನ ಪಾದ ಕಮಲಗಳ ಸೇವೆಯನ್ನು ಮಾಡುವ ಸೌಭಾಗ್ಯವು ಅವಳಿಗೆ ದೊರೆಯಿತು. ಆದ್ದರಿಂದ ಜೀವರು ಮೊಟ್ಟ ಮೊದಲು ತಾನು ದೊಡ್ಡವನೆಂಬ ಯೋಚನೆಯನ್ನೇ ಬಿಟ್ಟು ಬಿಡಬೇಕು. ಹೌದು ತಾನೆ? ಪರಮಾತ್ಮನು ಎಷ್ಟು ದೊಡ್ಡವನು ಅಂದರೆ, ಪ್ರಪಂಚವನ್ನೇ ಕಟ್ಟಿ ಆಳ್ತಾ ಇರ್ತಕ್ಕಂಥ ಆ ಸಿರಿದೇವಿ, ಮಾಯಾದೇವಿ ಅಥವಾ ಪ್ರಕೃತಿ ಏನಿದೆಯಲ್ಲ, ಪರಮಾತ್ಮನ ಅಂಕೆಯಲ್ಲಿ ಇರ್ತಕ್ಕಂಥದ್ದು ಪ್ರಕೃತಿ. ಇನ್ನು ನಾವೆಷ್ಟರ ಮಟ್ಟಕ್ಕೆ ದೊಡ್ಡವರು? ಅದರಿಂದ ನಾನು ದೊಡ್ಡವನು ಅನ್ನೋ ಒಂದು ಇದನ್ನು ಬಿಟ್ಟು ಬಿಡಬೇಕು, ಯೋಚನೆಯನ್ನೇ ಬಿಟ್ಟು ಬಿಡಬೇಕು. ಜ್ಞಾನಿ ಎಂಬ ಅಹಂಭಾವವನ್ನು ತ್ಯಜಿಸಬೇಕು. ನಾನು ಜಗತ್ತಿನಲ್ಲಿರುವ ಜೀವರಾಶಿಗಳೆಲ್ಲಕ್ಕಿಂತಲೂ ಅತ್ಯಲ್ಪನೆನ್ನುವ ಸದ್ಭಾವವನ್ನು ಮನಸ್ಸಿನಲ್ಲಿಟ್ಟು ವಿನಯವುಳ್ಳವನಾಗಬೇಕು. ಬಸವಣ್ಣವರು ಕೂಡ ಅದನ್ನೇ ಹೇಳ್ತಾ ಇದ್ರು. ಜಗತ್ತಿನಲ್ಲಿ ಯಾರು ದೊಡ್ಡವರು ಅಂದರೆ, ನನಗಿಂತ ಕಿರಿಯರಿಲ್ಲ, ಶಿವಭಕ್ತನಿಗಿಂತ ಹಿರಿಯರಿಲ್ಲ ಅಂತ ಹೇಳ್ತಾ ಇದ್ರು ಅವರು. ಅದರಿಂದ ಇಲ್ಲಿ ಈ ರೀತಿಯಲ್ಲಿ ಇರಬೇಕು. ಆಗ ಮಾನವನು ತನ್ನ ಸ್ವರೂಪದ ಸಮೀಪಕ್ಕೆ ಬಂದು ನನ್ನನ್ನು ಸೇರುವನು. ಏನು ಹೇಳ್ತಾ ಇದರಲ್ಲಿ? ತನ್ನ ಸ್ವರೂಪಕ್ಕೆ ಬಳಿಗೆ ಬಂದು ಸ್ವಸ್ವರೂಪದ ಅನುಸಂಧಾನವನ್ನು ಮಾಡಿ ತಾನು ಯಾರು ಎನ್ನುವುದನ್ನು ತಿಳಿದು ಅವನು ಮುಕ್ತನಾಗ್ತಾನೆ. ಸಹಸ್ರಾರು ಕಿರಣಗಳುಳ್ಳ ಸೂರ್ಯನ ತೇಜಸ್ಸಿನ ಮುಂದೆ ಚಂದ್ರನು ಸಹ ಕಾಂತಿಹೀನನಾಗುವನು. ಹೀಗಿರುವಾಗ ಮಿಂಚು ಹುಳುವು ತನ್ನ ಪ್ರಭೆಯ ವೈಖರಿಯನ್ನು ಕುರಿತು ಸೂರ್ಯನ ಎದುರಿನಲ್ಲಿ ಜಂಬ ಕೊಚ್ಚಿಕೊಳ್ಳುವುದೇಕೆ? ಆದ್ದರಿಂದ ಶರೀರದ ಅಭಿಮಾನವನ್ನು ಬಿಟ್ಟು ಬಿಡಬೇಕು. ಸಮಸ್ತ ಸದ್ಗುಣಗಳ ಪ್ರತಿಷ್ಠೆಯನ್ನು ನಿವಾಳಿಸಿ ಬಿಸಾಡಬೇಕು ಮತ್ತು ಸಂಪತ್ತೆಂಬ ಮದವನ್ನು ತ್ಯಾಗವೆಂಬ ಅಗ್ನಿಯಿಂದ ದಹಿಸಬೇಕು. ಇದಿಷ್ಟು ವಿವರಣೆಯನ್ನು ಪರಮಾತ್ಮ ಹೇಳ್ತಾ ಇದ್ದಾನೆ. ಚೆನ್ನಾಗಿ ಅರ್ಥ ಮಾಡಿಕೊಂಡು ನಾವು ಪರಮಾತ್ಮನ ಹೇಳಿದ ದಾರಿಯಲ್ಲಿ ಸಾಗೋಣ. ಮುಂದಿನ ವಿಚಾರವನ್ನು ಮುಂದಿನ ಆಡಿಯೋದಲ್ಲಿ ನೋಡೋಣ. ಎಲ್ಲರಿಗೂ ಒಳ್ಳೆಯದಾಗಲಿ. ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್.